ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ ಅದು. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳಿಲ್ಲ ಅಂದರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ, ಸಾಧ್ಯನಾ? ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆಯಲ್ಲಿ. ಸೊ ಸರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರೇನು ಬಂದಿದ್ದಾರೆ ಅವರು? ಬಾಂಬೆ ಅಲ್ಲ ಅವರು? ಏನೋ ಹೆಸರು ಮಯೂರೇಶ್ ಅಂತ. ಮ್ಯೂಸಿಕ್ ಡೈರೆಕ್ಟ್ರ್ ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು. ಆ್ಯಕ್ಚುಲಿ ಈ ಎಲ್ಲ ಹೊಗಳಿಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಕೆಲವು ಮ್ಯೂಸಿಕ್ ಡೈರೆಕ್ಟ್ರ್ ಹಾಗೇನೆ, ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ್ನು ಹಾಡಬೇಕಾದ್ರೆ ಪ್ಲೀಸ್ ಗೆಟ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋರು. ಯಾಕೆಂದರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡೈರೆಕ್ಟ್ರದ್ದು 2 ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬೀಳ್ದು ಮೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ ಯಾರೂ ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು. ಎದ್ದೋಗಿ ಆಚೆಗೆ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂಥ ಒಂದು ಒಳ್ಳೆಯ ಹಾಡು ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದು. ಅದೇ ಹಾಡಿರೋದು ಯಾರು? ಯಾರಮ್ಮ? ಹೊಳ್ಳ. ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂಥೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ದರೂ ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿ ಇರುತ್ತೆ, ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂಥೇಳಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ.